ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಕಚೇರಿ ಮಾದರಿಯಲ್ಲೇ ತಮಗೂ ಕಚೇರಿ ನೀಡುವಂತೆ ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ವಿಧಾನಸಭೆ ಸಭಾಂಗಣದಲ್ಲಿ ಸಿಎಂ ಕಚೇರಿ ಇದ್ದು ಅಲ್ಲೇ ನನಗೂ ಕೂಡ ಒಂದು ಕೊಠಡಿ ಕೊಡಿ ಅಂತ ಡಿಕೆ ಶಿವಕುಮಾರ್ ಬಯಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸಿಎಂ ಕೊಠಡಿಯ ಸನಿಹದಲ್ಲೇ ಇರುವಂತ ವಿಧಾನಸಭಾ ಸಚಿವಾಲಯದ ಅಧೀನ ಕಾರ್ಯದರ್ಶಿ ಕೊಠಡಿಯನ್ನೇ ಡಿಕೆಶಿಗೆ ನೀಡಲಾಗಿದೆ. ಸದನ ಶುರುವಾಗಿ 4 ದಿನ ಕಳೆದರೂ ಕೂಡ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾತ್ರ ಆಗಿಲ್ಲ. ಹೈಕಮಾಂಡ್ ನಡೆಗೆ ರಾಜ್ಯ ಬಿಜೆಪಿ ನಾಯಕರ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದ ಉತ್ಸಾಹವೂ ಕೂಡ ಕಡಿಮೆ ಆಗಿದೆ. ಆಡ್ಕಂಡ್ ನಗಂಗಾಗಿದೆ. ಕಾಂಗ್ರೆಸ್ನವರಿಗೆ ಆಕ್ಚುಲಿ ಇವರು ಸಿಕ್ಕಾಕ್ಸ್ಬೇಕಾಗಿತ್ತು, ಕಾಂಗ್ರೆಸ್ನವರೇ ಬಿಜೆಪಿಯನ್ನು ಸಿಕ್ಕಾಕ್ಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಾ ಇದ್ದಾರೆ. ವಿಪಕ್ಷ ಸಂಕಷ್ಟ ಯಾರಿಗೆ ಹೇಳಬೇಕು ನಾವು ಅಂತ ಬಿಜೆಪಿ ನಾಯಕರು ಚಿಂತೆಗೀಡಾಗಿದ್ದಾರೆ. ಇನ್ನು ವಿಧಾನಸಭೆಯಲ್ಲಿ ಉಪಸಭಾ ನಾಯಕನ ಆಯ್ಕೆ ನಡೆಯುತ್ತೆ. ಆದ್ರೆ ವಿಧಾನಸಭೆಗೆ ಇನ್ನು ವಿರೋಧ ಪಕ್ಷ ನಾಯಕ ಆಯ್ಕೆ ಆಗಿಲ್ಲ. 4 ದಿನಗಳಿಂದಲೂ ಕೂಡ ವಿಪಕ್ಷ ನಾಯಕನಿಲ್ಲದೆ ಬಿಜೆಪಿ ಧ್ವನಿಯೇ ಇಲ್ಲ. ವಿಪಕ್ಷ ನಾಯಕನ ಇಲ್ಲದಂತ ಸದನದಲ್ಲಿ ಬಿಜೆಪಿ ಸದಸ್ಯರು ಕಂಗಾಲಾಗಿದ್ದಾರೆ. ಈ ನಡುವೆ ನಾಳೆ ಬಜೆಟ್ ಮಂಡನೆಗೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ನಿನ್ನೆ ಆಡ್ಕೊಂಡ್ಬಿಟ್ರು ಸಿದ್ದರಾಮಯ್ಯನವರು, ಬುರ್ಡೆ ಬಿಡ್ಕೊಂಡು ಓಡಾಡ್ತಿದ್ದೀರಾ, ಇನ್ನು ವಿರೋಧ ಪಕ್ಷ ನಾಯಕರನ್ನ ಆಯ್ಕೆ ಮಾಡಕ್ ಆಗ್ದಲ್ಲ ನಿಮ್ಗೆ ಅಂತ. ಮುಂದಿನ ಸುದ್ದಿ ಹೋಗೋಣ. ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ ಅಂತ ವಿಪಕ್ಷಗಳು ಆರೋಪಿಸ್ತಾ ಇರುವಾಗಲೇ 25ಕ್ಕೂ ಹೆಚ್ಚು ಪೊಲೀಸರನ್ನ ವರ್ಗಾವಣೆ ಮಾಡುವಂತೆ ಪೊಲೀಸ್ ಮಹಾನಿರೀಕ್ಷಕರಿಗೆ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಪತ್ರವನ್ನ ಬರೆದಿರುವಂತದ್ದು ವೈರಲ್ ಆಗಿದೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಕ್ಷೇತ್ರದ ಶಾಸಕ ರಾಯರೆಡ್ಡಿ ಅವರು ಬಳ್ಳಾರಿ ವಲಯದ ಪೊಲೀಸ್ ಮಹಾನಿರೀಕ್ಷಕರಿಗೆ ಪತ್ರವನ್ನ ಬರೆದಿದ್ದಾರೆ. ಈ ಪತ್ರ ವೈರಲ್ ಆಗ್ತಾ ಇದ್ದಂತೆ ಸಾಮೂಹಿಕ ಟ್ರಾನ್ಸ್ಫರ್ ಮಾಡಿಸೋಕೆ ಇವ್ರು ಯಾರು, ತಮಗೆ ಬೇಕಾದಂತವನ್ನ ವರ್ಗಾವಣೆ ಮಾಡಿಸಿ ರಾಜಕಾರಣ ಹಾಗೂ ಹಣ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ಹೊರವರ್ತುಲ ರಸ್ತೆ ನಿರ್ಮಾಣ ಸಂಬಂಧ ಬಿಡಿಎ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳ ಸಭೆಯನ್ನ ಮಾಡಿದ್ರು. ಸಭೆಯಲ್ಲಿ ಬಿಡಿಎ ಅಧ್ಯಕ್ಷರಾಗಿರುವಂತಹ ರಾಕೇಶ್ ಸಿಂಗ್, ಕಮಿಷನರ್ ಕುಮಾರ್ ನಾಯಕ್, ಐಎಎಸ್ ಅಧಿಕಾರಿ ರಾಜೇಂದ್ರ ಚೋಳನ್, ಡಿಸಿಎಂ ಆಪ್ತರಾಗಿರುವಂತಹ ಆಪ್ತ ಕಾರ್ಯದರ್ಶಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮತ್ತಿತರರು ಭಾಗಿಯಾಗಿದ್ದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರದ ಮುಳುಬಾಗಿಲು ತಾಲೂಕಿನಲ್ಲಿ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರ ಒಂದು ಧರ್ಮದ ಮನಸ್ಸುಗಳನ್ನ ಘಾಸಿಗೊಳಿಸಿದೆ. ಸರ್ಕಾರ ಧಾರ್ಮಿಕ ದಬ್ಬಾಳಿಕೆ ನಡೆಸುವಂತದ್ದು ಸರಿಯಲ್ಲ. ಗೋಹತ್ಯೆ ನಿಷೇಧ ಕಾಯ್ದೆ ರದ್ದು ಹಾಗೂ ಮತಾಂತರ ತಡೆ ನಿಷೇಧ ಕಾಯ್ದೆ ವಾಪಸ್ ಪಡೆಯುವಂತದ್ದು ಉತ್ತಮ ನಿರ್ಧಾರವಲ್ಲ. ರಾಜ್ಯ ಸರ್ಕಾರ ತಮ್ಮ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಪಾದರಾಜರ ಮಠದಲ್ಲಿ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಹೇಳಿದರು. ತೀವ್ರವಾದ ವಿರೋಧ ಇದೆ. ಯಾಕಂತ ಹೇಳಿದರೆ ನಾವೆಲ್ಲವೂ ಸಹಿತ ಗಾವೋ ವಿಶ್ವಸ್ಯ ಮಾತರ ಅಂತೇಳಿ ಗೋವನ್ನು ತಾಯಿಯ ಸ್ಥಾನದಲ್ಲಿ ನಾವು ಪೂಜಿಸ್ತಾ ಇದ್ದೇವೆ. ಅದೊಂದು ನಂಬಿಕೆ ನಮಗೆ. ತನ್ಮೂಲಕ ಪ್ರತಿಯೊಬ್ಬರ ರಿಲಿಜನ್ಸ್, ಪ್ರತಿಯೊಬ್ಬರ ಒಂದು ಧಾರ್ಮಿಕವಾದ ಭಾವನೆಗಳಿಗೆ ಯಾವುದೇ ಸರ್ಕಾರವಾಗಿ ಧಕ್ಕೆ ತರಬಾರದು. ಅದಕ್ಕೆ ಈ ಸರ್ಕಾರ ಈ ಗೋಹತ್ಯೆ ನಿಷೇಧವನ್ನು ಹಿಂಪಡಿತೇವೆ ಅಂತ ಹೇಳ್ತಾ ಇದ್ದಾರೆ. ಹಿಂಪಡೆದರೆ ಅದು ನಮ್ಮ ಎಲ್ಲ ಬಾಂಧವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಹಾಗೆ ಆಗುತ್ತೆ. ನಮ್ಮ ಅಕ್ರಮ ಗಣಿಗಾರಿಕೆ ಹಾಗೂ ಆದಾಯಕ್ಕೂ ಮೀರಿದಂತ ಆಸ್ತಿ ಗಳಿಕೆ ಆರೋಪದಡಿ ಇಡಿ ಅಧಿಕಾರಿಗಳು ರೌಡಿ ಶೀಟರ್ ಕಾರದಪುಡಿ ಮಹೇಶ ಎಂಬಾತನ ಆಸ್ತಿಯನ್ನ ಜಪ್ತಿ ಮಾಡಿದ್ದಾರೆ. 25 ಕಡೆಯ ಚಿರಾಸ್ತಿಯನ್ನ ವಶಪಡಿಸಿಕೊಂಡಿದ್ದಾರೆ. ಇನ್ನು ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರದಲ್ಲಿರುವಂತಹ ಆಸ್ತಿ ಜಪ್ತಿ ಹಾಗೂ ಕುಟುಂಬಸ್ಥರ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಒಟ್ಟು 71.42 ಕೋಟಿ ಮೌಲ್ಯದ ಆಸ್ತಿಯನ್ನ ಇಡಿ ವಶಕ್ಕೆ ಪಡೆದಿದೆ. ಎನ್ಸಿಪಿ ಬಂಡೆದ್ದು ಮಹಾರಾಷ್ಟ್ರದ ಬಿಜೆಪಿ ಶಿವಸೇನೆಯ ಮೈತ್ರಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿರುವಂತಹ ಅಜಿತ್ ಪವಾರ್ ಈಗ ತಮ್ಮದೇ ಮೂಲ ಎನ್ಸಿಪಿ ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲದೆ ಎನ್ಸಿಪಿಯ ಸಂಸ್ಥಾಪಕ ಶರದ್ ಪವಾರ್ ಅವರನ್ನೇ ಅಧ್ಯಕ್ಷ ಹುದ್ದೆಯಿಂದ ಉಚ್ಚಾಟಿಸಿದ್ದಾರೆ. ಅಲ್ಲದೆ ತಮ್ಮದೇ ನಿಜವಾದಂತ ಎನ್ಸಿಪಿ ಅಂತ ಘೋಷಿಸಬೇಕು ಅಂತ ಚುನಾವಣಾ ಆಯೋಗಕ್ಕೆ ಅಜಿತ್ ಬಣ ಅರ್ಜಿಯನ್ನ ಹಾಕಿದೆ. ಇದರ ಬೆನ್ನಲ್ಲೇ 1999ರಲ್ಲಿ ಪಕ್ಷ ಸ್ಥಾಪಿಸಿದ್ದಂತ ಶರದ್ ಪವಾರ್ ಕೂಡ ಪಕ್ಷದ ಮತ್ತು ಚಿಹ್ನೆಯ ವಿಷಯದಲ್ಲಿ ಯಾವುದೇ ನಿರ್ಧಾರ ಕೈಗೊಳ್ಳೋದಕ್ಕೂ ಮುನ್ನ ತನ್ನ ಅಹವಾಲನ್ನ ಆಲಿಸಬೇಕು ಅಂತ ಚುನಾವಣಾ ಆಯೋಗಕ್ಕೆ ಮನವಿಯನ್ನ ಮಾಡಿದ್ದಾರೆ.